ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಎನ್ ವಿ ಶಾಪಿಯ ವೆಬ್ಸೈಟಲ್ಲಿ ಯಾವ ರೀತಿ ಹೊಸ ಮೆಂಬರನ್ನು ರಿಜಿಸ್ಟ್ರೇಷನ್ ಮಾಡ್ಬೋದನ್ನು ನೋಡೋಣ. ಮೊದಲಿಗೆ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡಿ www.nvshopee.com ಅಥವಾ nvshopee.live ಓಪನ್ ಮಾಡ್ತೀರಾ. ಸೊ ಇಲ್ಲಿ ನಿಮಗೆ ಈ ಹೋಮ್ ಪೇಜ್ ಓಪನ್ ಆದ ತಕ್ಷಣ ಎನ್ ವಿ ಶಾಪಿಗೆ ಪಕ್ಕದಲ್ಲಿ 4 ಲೈನ್ ಏನು ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಕ್ರಿಯೇಟ್ ಅಕೌಂಟ್ ಅಂತ ಕಾಣಿಸುತ್ತೆ ಲಾಸ್ಟ್ ಕೆಳಗಡೆ. ಈ ಕ್ರಿಯೇಟ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಒಂದು ಸೈನ್ ಅಪ್ ಪೆನಲ್ ಓಪನ್ ಆಗುತ್ತೆ, ಒಂದು ನ್ಯೂ ರಿಜಿಸ್ಟ್ರೇಷನ್ ಪೆನಲ್ಲು. ಇಲ್ಲಿ ನೀವು ಫ್ರೀ ಐ ಡಿಯನ್ನು ಕ್ಲಿಕ್ ಮಾಡಬೇಕು. ಅದಾದಮೇಲೆ ಸ್ಪಾನ್ಸರ್ ಐ ಡಿಯಲ್ಲಿ ನೀವು ಸ್ಪಾನ್ಸರ್ ಡೀಟೇಲ್ಸ್ ಅಂದರೆ ಸ್ಪಾನ್ಸರ್ ಐ ಡಿ ನಂಬರನ್ನು ಹಾಕ್ತೀರಾ. ಸ್ಪಾನ್ಸರ್ ಐ ಡಿ ನಂಬರ್ ಹಾಕಿ ಪಕ್ಕದ ಎಂಟರ್ ನೇಮಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಈ ಸ್ಪಾನ್ಸರ್ ಯಾರ ಕೆಳಗಡೆ ಸ್ಪಾನ್ಸರ್ ಇದೆ ಅವ್ರದ್ದೊಂದು ಹೆಸರು ಬರುತ್ತೆ, ಅದೊಂದು ಕನ್ಫರ್ಮ್ ಆದ ನಂತರ ಸೊ ಇಲ್ಲಿ ನೀವು ಯಾವುದೋ ವ್ಯಕ್ತಿಯ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ರೆ ಅವರ ಹೆಸರು ಮತ್ತು ಇಮೇಲ್ ಐ ಡಿ ಜೊತೆಗೆ ಅವರು ಮೊಬೈಲ್ ನಂಬರು ಕಂಪಲ್ಸರಿ, ಈ 3 ಥಿಂಗ್ಸು ಕಂಪಲ್ಸರಿ ಬೇಕು. ಇದಾದಮೇಲೆ ನೀವು ಪೊಸಿಷನ್ ಲೆಫ್ಟು ಅಥವಾ ರೈಟು ಯಾವ ಪೊಸಿಷನನ್ನು ಸೆಲೆಕ್ಟ್ ಮಾಡ್ಕೊತೀರ. ಇದಾದಮೇಲೆ ಪಾಸ್ವರ್ಡು ಫಾರ್ ಎಕ್ಸಾಂಪಲ್ 1 2 3 4 5 6 ಹಾಕಿ ಮಾಡ್ಕೋಬೋದು. ಯಾಕಂದರೆ ಭವಿಷ್ಯದಲ್ಲಿ ಏನೇ ಸಮಸ್ಯೆ ಬಂದಾಗ ಇಮ್ಮಿಡಿಯೇಟ್ ಇದನ್ನು ನಾವು ಸೆಟ್ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಬೇರೆ ಪಾಸ್ವರ್ಡು ನಿಮಗೆ ಅವಶ್ಯಕತೆ ಇದ್ದಲ್ಲಿ ಹಾಕೋಬೋದು. ಅದಾದಮೇಲೆ ಕೆಳಗಡೆ ಅಕ್ಸೆಪ್ಟೆನ್ಸ್ ಒಂದು ಇದು ಬರುತ್ತೆ, ಅದು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಒಂದು ಅಕ್ಸೆಪ್ಟೆನ್ಸ್ ಪೇಜ್ ಓಪನ್ ಆಗುತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು. ಇದ್ರ ಮೇಲೆ ನೀವು ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಇಲ್ಲಿ ಸೈನ್ ಅಪ್ ಅಂತ ಬರುತ್ತೆ. ಸೈನ್ ಅಪ್ ಅಂತ ನೀವು ಕ್ಲಿಕ್ ಮಾಡಿದ ಮೇಲೆ ಏನಾಗುತ್ತೆ, ನಿಮಗೆ ಒಂದು ರಿಜಿಸ್ಟ್ರೇಷನ್ ಆಗಿಬಿಟ್ಟು ಇಲ್ಲಿ ಪೆನಲಲ್ಲಿ ನಿಮಗೊಂದು ಸಕ್ಸಸ್ಫುಲ್ ವೆಲ್ಕಮ್ ಮೆಸೇಜ್ ಬರುತ್ತೆ. ವೆಲ್ಕಮ್ ಮೆಸೇಜನ್ನು ನೀವು ಕಂಪಲ್ಸರಿ ತೆಗೆದುಬಿಟ್ಟು ಅವ್ರಿಗೆ ಶೇರ್ ಮಾಡ್ಬೋದು.